ನಾಲೆಜ್, ಕಾಮನ್ ಸೆನ್ಸ್, ಕಮ್ಯುನಿಕೇಶನ್ ಸ್ಕಿಲ್ ಎಲ್ಲವೂ ಇವರಲ್ಲಿ ವಿಶೇಷವಾಗಿರ್ತದೆ. ಸಹನೆ, ತಾಳ್ಮೆ, ಬುದ್ಧಿವಂತಿಕೆ. ನೀವೇನೇ ಕೇಳ್ರಿ ಸರಿಯಾಗಿ ಉತ್ತರ ಕೊಡುವಂತ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಿಗೆ ಇರ್ತದೆ. ಏಕಪಾತಿಯಾಗಿರ್ತಾರೆ. ಪೂರದ ಆಲೋಚನೆ ಇರ್ತದೆ. ಮತ್ತೆ ಪ್ರತ್ಯಕ್ಷವಾಗಿ ಕಂಡವರು ಪ್ರಮಾಣಿಸಿ ನೋಡುವಂತ ಗುಣಧರ್ಮ ಇರ್ತದೆ. ಇವರಲ್ಲಿಯೂ ಚಂಚಲತೆ ಇರ್ತದೆ, ನಿರ್ಣಯ ತಗೊಳ್ಳೋದ್ರಲ್ಲಿ ಕೊರತೆ ಇರ್ತದೆ. ಆದರೂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ಇವತ್ತು ನಮ್ಮ ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದಲ್ಲಿ ಮಿಥುನ ರಾಶಿಯ ಪುನರ್ವಸು ನಕ್ಷತ್ರದ ವರ್ಣನೆ. ಮಿಥುನ ರಾಶಿಯಲ್ಲಿ ಪುನರ್ವಸು ನಕ್ಷತ್ರ ಮೊದಲನೆಯ, ಎರಡನೆಯ ಹಾಗೂ ಮೂರನೆಯ ಕೇವಲ 3 ಪಾದಗಳು ಇದ್ದು, ಕೊನೆಯ ಪಾದ ಮಿಥುನ ರಾಶಿಯ 3 ಪಾದಗಳು ಮುಗಿಸಿ ಕರ್ಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರ 4ನೇ ಪಾದವನ್ನ ಮುಗಿಸ್ತದೆ. ಈಗ ಮಿಥುನ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ಹೇಗಿರ್ತಾರೆ? ನಿಮ್ಗೆ ಗೊತ್ತಿರುವ ಹಾಗೆ ಮಿಥುನ ರಾಶಿ ಅಂದ್ರೆ ಬುಧ, ವಾಯು ತತ್ವ ರಾಶಿ, ಟ್ವಿನ್ಸ್, ದ್ವಿಸ್ವಭಾವ. ಪುನರ್ವಸು ನಕ್ಷತ್ರ ದೇವತಾ ಯಾರು? ಅದಿತಿ, ದೇವಮಾತ, ಪ್ರಕೃತಿ ಮಾತಾ, ಆದಿ ಅಂತ್ಯ ರಹಿತಳು. ಯಾವುದು ಆಕಾಶದಷ್ಟು ಅಗಳು, ಸಮುದ್ರದಷ್ಟು ಆಳು, ಯಾವುದು ಇನ್ಫಿನಿಟಿ, ಅವಳು ಅದಿತಿ. ಎಲ್ಲ ದೇವತೆಗಳ ಮಾತ. ಸೂರ್ಯಾದಿ, ವರುಣ, ರುದ್ರಾದಿ ದೇವತೆಗಳ, ವಸುರುದ್ರಾದಿತ್ಯರ ತಾಯಿ. ಮೇಲಾಗಿ ಅಲ್ಲಿ ಗುರು, ಗ್ರಹ ದೇವತಾ ಗುರು ಬರ್ತಾನೆ. ಸೊ ಏನಾಯ್ತು? ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಬುದ್ಧಿ ಮತ್ತೆ ಇಂಟೆಲೆಕ್ಚುಯಲ್ ಸ್ಟ್ರೆಂತ್, ಜನರಲ್ ನಾಲೆಜ್, ಕಾಮನ್ ಸೆನ್ಸ್, ಕಮ್ಯುನಿಕೇಶನ್ ಸ್ಕಿಲ್ ಎಲ್ಲವೂ ಇವರಲ್ಲಿ ವಿಶೇಷವಾಗಿರ್ತದೆ. ಸಹನೆ, ತಾಳ್ಮೆ, ಬುದ್ಧಿವಂತಿಕೆ, ಒಂದು ಬಿಟ್ಟು 10 ಕೆಲಸವನ್ನು ಒಂದೇ ಕಾಲದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ಮಾಡಿಕೊಂಡು ಹೋಗುವಂತಹ ಸಾಮರ್ಥ್ಯ ಮಿಥುನ ರಾಶಿ ಪುನರ್ವಸು ನಕ್ಷತ್ರದವರಲ್ಲಿರ್ತದೆ. ಎಲ್ಲರಲ್ಲಿ ಪ್ರೀತಿ ಹಂಚುವಂಥದ್ದು, ಫಿಲಾಸಫಿಕಲ್ ಥಾಟ್ಸ್, ಆಧ್ಯಾತ್ಮಿಕ ಚಿಂತನೆ, ತ್ಯಾಗ ಗುಣ, ಇವೆಲ್ಲವೂ ಪುನರ್ವಸು ನಕ್ಷತ್ರದಲ್ಲಿ ಹೆಚ್ಚಾಗಿರ್ತದೆ. ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಪುನರ್ವಸು, ಪುನಃ ವಸು ಅಂದ್ರೆ ಮತ್ತೆ ಬೆಳಕು ಬರುವುದು. ಪುನರ್ವಸು ಅಂದ್ರೆ ಬಿಲ್ಲು ಮತ್ತೆ ಬಾಣ ಅಂತ ನಾವು ಹೇಳ್ತೇವೆ. ಅಂದ್ರೆ ಶೀಘ್ರದಲ್ಲಿ ಪ್ರತಿಕ್ರಿಯೆ ಕೊಡುವುದು, ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡುವಂತ ಗುಣ ಅವ್ರದಿರ್ತದೆ. ನೀವೇನೇ ಕೇಳ್ರಿ ಸರಿಯಾಗಿ ಉತ್ತರ ಕೊಡುವಂತ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಿಗೆ ಇರ್ತದೆ. ಏಕಪಾತಿಯಾಗಿರ್ತಾರೆ. ಬುಧ ಮತ್ತೆ ಗುರು ಇರೋದ್ರಿಂದ ಬುದ್ಧಿ ಮತ್ತೆ ಚಾತುರ್ಯ, ಬುದ್ಧಿ, ವಿವೇಕ, ವಿನಯ, ವಿನಮ್ರತೆ ಎಲ್ಲವೂ ಇರ್ತದೆ. ಹಂಗಾಗಿ ಬೇಗನೆ ಉತ್ತರ ಕೊಡುವಂತವ್ರಾಗಿರ್ತಾರ. ಇಂಥವ್ರು ದೊಡ್ಡ ದೊಡ್ಡ ಅಡ್ಮಿನಿಸ್ಟ್ರೇಟರ್ಸ್, ಜಡ್ಜಸ್ ಆಗಿರ್ತಾರ. ತಹಶೀಲ್ದಾರ್, DC ಇಂಥ ಆಗುವ ಸಾಧ್ಯತೆ ಜಾಸ್ತಿ ಇರ್ತದ. ಅಥವಾ ಒಂದ್ ದೊಡ್ಡ ಮಂತ್ರಿ ಪದವಿಯಲ್ಲಿರುವಂತವ್ರಾಗಿರ್ತಾರ. ರಾಜಕೀಯದಲ್ಲಿ ಅಲಂಕರಿಸ್ತಾರ. ಇವರಿಗೆ ಸಾಮಾನ್ಯವಾಗಿ ಬಹಳಷ್ಟು ಕೆಲಸ ಮಾಡಿ 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 ಶುಗರು, BP ಇಂಥವ್ರು ಸ್ವಲ್ಪ ಹೆಚ್ಚು ಸಾಧ್ಯತೆ ಇರ್ತದೆ. ಅನಾರೋಗ್ಯದ ಸಾಧ್ಯತೆ ಹೆಚ್ಚಿರ್ತದ. ಸ್ವಲ್ಪ ದಪ್ಪ ಇರ್ತಾರ. ಮಿಥುನ ರಾಶಿ ಪುನರ್ವಸು ನಕ್ಷತ್ರದವರು ವೀಕ್ನೆಸ್ ಏನಪ್ಪಾ ಅಂತಂದ್ರೆ ಬೇಗ ಕೆಲವರ ಮಾತಿಗೆ ಶರಣಾಗಿ ಮೋಸಕ್ಕೆ ಹೋಗುವ ಸಾಧ್ಯತೆ ಇರ್ತದ. ಬೇಗ ಬಹಳ ನಂಬ್ತಾರ. ನಂಬಿಕೆಗೆ ಎಷ್ಟೇ ದ್ರೋಹ ಆದ್ರೂ ಕೂಡ ಇವರು ಮತ್ತೆ ಶೂನ್ಯದಿಂದಲೇ ಆರಂಭ ಮಾಡ್ತಾರ. ಪುನರ್ವಸು ರೀಸ್ಟಾರ್ಟ್, ಮತ್ತೆ ಹೊಸ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾನೆ ಇರುವುದು. ಏನೇ ಕಳ್ಕೊಂಡ್ರು ಅವ್ರಿಗೆ ಬೇಸರ ಇರೋದಿಲ್ಲ, ಏನೇ ಹೋದ್ರು ಅವ್ರಿಗೆ ದುಃಖ ಇರೋದಿಲ್ಲ. ಆ ರೀತಿ ಒಂದು ಪ್ರವೃತ್ತ ಜೀವನ ಇರ್ತದ ಅವ್ರದ್ದು. ಈ ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಮೊದಲನೇ ಚರಣ ಅಂತ ನಾವು ಬಂದ್ರೆ ಅಲ್ಲಿ ಏನಾಗ್ತದ? ಮಂಗಳ ಬರ್ತಾನೆ. ಅದು ಇನ್ನೂ ಹೆಚ್ಚು ಕ್ಷಮತೆಯನ್ನ ಕೊಡ್ತದ. ಬಹಳ ಅಗ್ರೆಸಿವ್ ಆಗಿರ್ತಾರ, ಬಹಳ ಪವರ್ಫುಲ್ ಆಗಿರ್ತಾರ, ಬಹಳ ಕನ್ಸಿಸ್ಟೆಂಟ್ ಆಕ್ಷನ್ ತಗೋತಿರ್ತಾರ. ಒಟ್ಟ ಅವ್ರಿಗೆ ಆಯಾಸ, ಸುಸ್ತು ಆಗ್ತಾನೆ ಇರುವುದಿಲ್ಲ. ಒಂದೇ ಚರಣದವ್ರಿಗೆ ಬಹಳಷ್ಟು ಅಗ್ರೆಸಿವ್ ಆಗಿರ್ತಾರ. ಮಿಥುನ ರಾಶಿ ಪುನರ್ವಸು ನಕ್ಷತ್ರ 2ನೇ ಚರಣದವರು ಶುಕ್ರ ಸ್ಪರ್ಶ ಆಗೋದರಿಂದ ಶುಕ್ರನ ಗುಣಧರ್ಮ ಏನು, ಶುಕ್ರ ಏನ್ ಹೇಳ್ತಾನ ಅನ್ನೋದನ್ನ ನಿರ್ಣಯ ಮಾಡ್ತದ. ಶುಕ್ರ ಅವರಿಗೆ ನೋಡ್ರಿ, ಬುಧ, ಗುರು, ಶುಕ್ರ, ಅದಿತಿ ಅತ್ಯಂತ ಫಲಕಾರಿ. ಅಂದ್ರೆ ಬಹಳ ಉತ್ಸಾಹಿಯಾಗಿ, ಹಸನ್ಮುಖಿಯಾಗಿ, ಹಾಸ್ಯಪ್ರಿಯರಾಗಿ ತಮ್ಮ ಇರುವಂತಹ ವಾತಾವರಣದಲ್ಲಿರುವ ಎಲ್ಲರಿಗೂ ನಗಿಸ್ತಾ ಸಂತೋಷದಿಂದ ನೋಡಿಕೊಂಡು ಹೋಗುವಂತ ಸ್ವಭಾವ ಅವರದಾಗಿರ್ತದೆ. ಬಹಳ ಆನಂದಪೂರಿತರಾಗಿರ್ತಾರೆ. ಯಾವಾಗ್ಲೂ ಉತ್ಸಾಹದಲ್ಲೇ ಇರ್ತಾರೆ. ಪರೋಪಕಾರದ ಜೀವನವನ್ನು ಮಾಡ್ತಾ ಇರ್ತಾರ. ರಸಿಕರಿರ್ತಾರ. ಆಹಾರ ಊಟೋಪಚಾರದಲ್ಲಿ ಹೆಚ್ಚು ಆಸಕ್ತಿ ಇರ್ತದ. ಸಹನೆ, ತಾಳ್ಮೆ ಇರ್ತದ. ದೂರದ ಆಲೋಚನೆ ಇರ್ತದ. ಮತ್ತೆ ಪ್ರತ್ಯಕ್ಷವಾಗಿ ಕಂಡವರು ಪ್ರಮಾಣಿಸಿ ನೋಡುವಂತ ಗುಣಧರ್ಮ ಇರ್ತದ. ಮೂಢನಂಬಿಕೆ ಇರೋದಿಲ್ಲ, ತಪ್ಪು ತಿಳುವಳಿಕೆ ಇರೋದಿಲ್ಲ. ಇವೆಲ್ಲವೂ ಪುನರ್ವಸು ನಕ್ಷತ್ರ
ಮಿಥುನ ರಾಶಿ 2ನೇ ಚರಣದವರಾಗಿರ್ತದ. ಇನ್ನು 3ನೇ ಚರಣದವರು ಬಹಳ ವಾಂಗ್ಮೀಯತೆ, ಇವ್ರು ರೈಟರ್ಸ್ ಆಗ್ತಾರ, ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಆಗ್ತಾರ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್, ಚಾರ್ಟರ್ಡ್ ಅಕೌಂಟೆಂಟ್ಸ್, ಅಕೌಂಟ್ ಹೋಲ್ಡರ್ಸ್, ಬ್ಯಾಂಕಿನಲ್ಲಿ ದೊಡ್ಡ ದೊಡ್ಡ ಮ್ಯಾನೇಜರ್ಸ್, ದೊಡ್ಡ ದೊಡ್ಡ ಕಂಪನಿಯ ಅಡ್ಮಿನಿಸ್ಟ್ರೇಟರ್ಸ್, ಇವರೆಲ್ಲ ಆಗ್ತಾರೆ. ಇವರಲ್ಲಿ ಬುದ್ಧಿ ಚಾತುರ್ಯ ಬಹಳ ಇರ್ತದೆ. ಒಳ್ಳೆ ಸ್ಪೀಕರ್, ಮೋಟಿವೇಟರ್, ಪ್ರಮೋಟರ್ ಇವ್ರು ಆಗ್ತಾರೆ. ಬಹಳಷ್ಟು ದೀರ್ಘವಾಗಿ ಏನೇ ಒಂದು ಸಂಸ್ಥೆ, ಒಂದು ಸಣ್ಣ ಸಂಸ್ಥೆಯನ್ನು ಕೊಟ್ಟರೆ ದೊಡ್ಡದಾಗಿ ಬೆಳೆಸುವಂತ ಶಕ್ತಿ ಮಿಥುನ ರಾಶಿ ಪುನರ್ವಸು ನಕ್ಷತ್ರ 3ನೇ ಚರಣದವರಾಗಿರ್ತದೆ. ಯಾಕಂದ್ರೆ ಮತ್ತೆ ಬುಧ ಬರ್ತಾನ ಮಿಥುನ ರಾಶಿ ಬರ್ತದೆ. ಇವರಲ್ಲಿಯೂ ಚಂಚಲತೆ ಇರ್ತದ, ನಿರ್ಣಯ ತಗೊಳ್ಳೋದ್ರಲ್ಲಿ ಕೊರತೆ ಇರ್ತದ, ಆದರೂ ಇವರಲ್ಲಿ ಇಷ್ಟು ಕ್ಷಮತೆ ಇರ್ತದ. ಹೀಗಾಗಿ ಸರ್ವೇ ಸಾಮಾನ್ಯವಾಗಿ ಮಿಥುನ ರಾಶಿ ಪುನರ್ವಸು ನಕ್ಷತ್ರದ ಕಾಂಬಿನೇಷನ್ ಏನದ, ಇದೆಲ್ಲಕ್ಕಿಂತ ಸ್ವಲ್ಪ ಬಹಳ ವಿಶೇಷವಾಗಿ ಅದ, ಬಹಳ ಪ್ರಖರವಾಗಿ ಅದ. ಸಮಾಧಾನ, ಶಾಂತ, ಸರಳ ಸ್ವಭಾವದವರಾಗಿರ್ತಾರ. ಈ ರೀತಿ ಮಿಥುನ ರಾಶಿ ಪುನರ್ವಸು ನಕ್ಷತ್ರ 1, 2, 3 ಚರಣದವರು ಇರುತ್ತಾರೆ ಎಂಬಲ್ಲಿಗೆ ನಮ್ಮ ಈ ರಾಶಿ ನಕ್ಷತ್ರ ಮಾಲಾ ಮಿಥುನ ರಾಶಿಯ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ನಿಮ್ಮದು ಯಾವ ರಾಶಿ, ನಿಮ್ಮದು ಯಾವ ನಕ್ಷತ್ರ, ನಿಮ್ಮದು ಯಾವ ಚರಣ ಎಂದು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾವು ಅದಕ್ಕೆ ಉತ್ತರಿಸುತ್ತೇವೆ. ನಮಸ್ಕಾರ, ಧನ್ಯವಾದಗಳು.